ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ದೂರು ದಾಖಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅಕ್ರಮವಾಗಿ ಶವ ಹೂತಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ. ಅಕ್ರಮವಾಗಿ ಶವ ಹೂತ ಬಗ್ಗೆ ಎಸ್ಐಟಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ. ಬೆಳ್ತಂಗಡಿ ಎಸ್ಐಟಿ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಲಾಗಿದೆ. ಉಜಿರೆ ನಿವಾಸಿ ಭಾಸ್ಕರ್ ನಾಯಕ್ ಈ ದೂರನ್ನ ನೀಡಿದ್ದಾರೆ. 2018ರಲ್ಲಿ ಉಜಿರೆಯ ಬಿಲ್ಲರೋಡಿಯಲ್ಲಿ ಶವ ಹೂತ ಆರೋಪವನ್ನ ಮಾಡಿದ್ದಾರೆ. ಸೋಂಪ ಯಾನೆ ಬಾಲಕೃಷ್ಣ ಗೌಡ ಅವರ ಶವವನ್ನ ಹೂತಿದ್ದಾರೆ. ಮಹೇಶ್ ತಿಮರೋಡಿಯನ್ನು ಆರೋಪವನ್ನ ಮಾಡಿರುವಂತದ್ದು. ಕೊಲೆ ಮಾಡಿ ಶವ ಹೂತಿರುವ ಬಗ್ಗೆ ಸಂಶಯದಿಂದ ದೂರನ್ನು ನೀಡಿದ್ದಾರೆ. ಜೆಸಿಬಿ ಮುಖಾಂತರ ಮಣ್ಣು ಮುಚ್ಚಿರುವ ಆರೋಪವನ್ನು ಮಾಡಿದ್ದಾರೆ. ಸಾಕ್ಷ್ಯಗಳನ್ನ ತನಿಖೆ ವೇಳೆ ಒದಗಿಸುವುದಾಗಿ ದೂರುದಾರ ಹೇಳಿಕೆಯನ್ನು ನೀಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಬಳಿ ಕೂಡ ಸಾಕ್ಷ್ಯ ಇದೆ, ಇದನ್ನ ತನಿಖೆ ಆರಂಭ ಮಾಡಿ. ನೀವು ತನಿಖೆ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ನಾನು ಸಾಕ್ಷ್ಯಗಳನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೂಕ್ತ ತನಿಖೆ ನಡೆಸುವಂತೆ ಎಸ್ಐಟಿ ಅಧಿಕಾರಿಗಳಿಗೆ ದೂರುದಾರ ಆಗ್ರಹವನ್ನ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧವೇ ಈಗ ದೂರು ದಾಖಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅಕ್ರಮವಾಗಿ ಶವ ಹೂತಿದ್ದಾರೆ ಅನ್ನೋ ಆರೋಪವನ್ನು ಮಾಡಲಾಗಿದೆ. ಅಕ್ರಮವಾಗಿ ಶವ ಹೂತ ಬಗ್ಗೆ ಎಸ್ಐಟಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಲಾಗಿದೆ. ಬೆಳ್ತಂಗಡಿ ಎಸ್ಐಟಿ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಲಾಗಿದೆ. ಉಜಿರೆ ನಿವಾಸಿ ಭಾಸ್ಕರ್ ನಾಯಕ್ ಠಾಣೆಗೆ ದೂರನ್ನು ನೀಡಿದ್ದಾರೆ. 2018ರಲ್ಲಿ ಉಜಿರೆಯ ಬಿಲ್ಲರೋಡಿಯಲ್ಲಿ ಶವ ಹೂತಿರುವಂತ ಆರೋಪವನ್ನು ಮಾಡಿದ್ದಾರೆ. ಇನ್ನು ದೂರುದಾರನ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ. ಏನ್ ಹೇಳ್ತಾರೆ ಹಾಗಾದ್ರೆ ಕೇಳೋಣ ಬನ್ನಿ. 2018ರಲ್ಲಿ ಉಜಿರೆ ಬಿಲ್ಲೋಡಿಯಲ್ಲಿ ರಹಸ್ಯವಾಗಿ ಒಂದು ಮೃತದೇಹವನ್ನು ಹೂತು ಹಾಕಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಎಸ್ಐಟಿಗೆ ದೂರು ಅರ್ಜಿಯನ್ನು ಸಲ್ಲಿಸಲಾಗಿದೆ. ಈ ದೂರನ್ನು ನೀಡಿದ ಭಾಸ್ಕರ್ ನಾಯ್ಕ ಅವರು ನಮ್ಮ ಜೊತೆ ಅವ್ರು ಮಾತಾಡ್ತಾನೆ. ಸರ್, ತಾವು ಎಸ್ಐಟಿಗೆ ದೂರು ನೀಡಿರುವಂಥದ್ದು ಏನಾಗಿತ್ತು ಘಟನೆ? ಸರ್, 2018ರಲ್ಲಿ ನಮ್ಮ ಉಜಿರೆ ಗ್ರಾಮದಲ್ಲಿ ನಮ್ಮ ಪಕ್ಕದ ನಿವಾಸಿಯೊಬ್ಬರು ಬಾಲಕೃಷ್ಣ ಗೌಡ ಯಾನೆ, ಸೋಂಪ ಯಾನೆ ಬಾಲಕೃಷ್ಣ ಗೌಡ ಎಂಬವರು ನಾಪತ್ತೆಯಾಗಿದ್ದರು. ಆ ಬಗ್ಗೆ ನಾವು ಅವರ ಮಕ್ಕಳಲ್ಲಿ ಕೂಡ ಒಂದು ಕಾಣೆ ಅರ್ಜಿಯನ್ನು ಕೊಡಬೇಕಂತ ಹೇಳಿದ್ವಿ. ಅವರು ಕೊಟ್ಟಿಲ್ಲ. ಈ ಸಂಬಂಧ ನಾವು ಸ್ಥಳೀಯ ನಾಗರಿಕರಾಗಿ ನಾವು ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಿದ್ವಿ. ಅದಕ್ಕೆ ಮೊದಲು ಠಾಣಾಧಿಕಾರಿ ಅವರನ್ನು ಸಂಪರ್ಕಿಸಿ ಅವರು ಆ ಸ್ಥಳವನ್ನು ಪರಿಶೀಲನೆ ಮಾಡಬೇಕಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರು ಆ ಸ್ಥಳಕ್ಕೆ ಬಂದಾಗ ಆ ವ್ಯಕ್ತಿಗೆ ಸಂಬಂಧಪಟ್ಟಂಥ ಬಟ್ಟೆ ಬರೆಗಳು, ಚಪ್ಪಲಿ, ಕೊಡೆ ಇದೆಲ್ಲ ಅಲ್ಲಿ ಸಿಕ್ಕಿರುತ್ತೆ. ಆಗ ಇದನ್ನು ಗಮನಿಸಿದಂಥ ಠಾಣಾಧಿಕಾರಿಗಳು ಇದರಲ್ಲಿ ಸತ್ಯಾಂಶ ಇದೆ, ಇದನ್ನು ತನಿಖೆ ಮಾಡುವ ಅಂತೇಳಿ ನನ್ನಲ್ಲಿ ಒಂದು ಅಧಿಕೃತ ದೂರನ್ನು ದಾಖಲಿಸುವಂತೆ ಒತ್ತಾಯಿಸ್ತಾರೆ. ದೂರನ್ನು ದಾಖಲಿಸ್ತೇನೆ. ತದನಂತರ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ನಾನು ಸೂಚಿಸಿದಂಥ ವ್ಯಕ್ತಿಗಳನ್ನು ವಿಚಾರಣೆಗೆ ಕರೀತಾರೆ. ಕರೆದಾಗ ಯಾರೋ ಪ್ರಭಾವಿ ವ್ಯಕ್ತಿಗಳ ಫೋನ್ ಕರೆ ಬರುತ್ತೆ. ತಕ್ಷಣ ಅವರನ್ನು ಬಿಟ್ಟು ಕಳಿಸ್ತಾರೆ. ತದನಂತರ ಆ ಕೇಸು ಅಲ್ಲಿಗೆ ಮುಚ್ಚಿ ಹೋಗಿತ್ತು ಸರ್. ಇವರು ಹೇಗೆ ಮೃತಪಟ್ಟಿದ್ದು ಹೇಗೆ ಅಂತ ಅದು ಹೇಗೆ ಅನ್ನೋದೇ ಸಂಶಯ ಸರ್. ಅದರ ಬಗ್ಗೆನೇ ನಾವು ತನಿಖೆ ಆಗಬೇಕಂತ ಹೇಳುತ್ತೀವಿ. ಯಾರ ಬಗ್ಗೆ ಅನುಮಾನ ಇರೋದು ಅಂತ? ಸ್ಥಳೀಯವಾಗಿ ಆ ಸಂದರ್ಭದಲ್ಲಿ ಮರವನ್ನು ಕಡಿದವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಈ ಕೃತ್ಯ ಅವರನ್ನೇ ನಡೆದಿರಬೇಕಂತ ನಮ್ಮೆಲ್ಲರ ಇದು. ಸ್ಥಳೀಯರೆಲ್ಲರೂ ಹೇಳ್ತಿರೋದು ಕೂಡ ಅದನ್ನೇ ಸರ್. ಈಗ ಎಸ್ಐಟಿಗೆ ಏನು ಹೇಳಿದ್ದಾರೆ? ಎಸ್ಐಟಿ ಅಧಿಕಾರಿಗಳು ಏನು ಹೇಳಿದ್ದಾರೆ? ಎಸ್ಐಟಿ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಅದಕ್ಕೆ ಹೆಚ್ಚಿನ ವಿಚಾರಣೆಗಾಗಿ ನಮ್ಮನ್ನು ಮುಂದಿನ ದಿನದಲ್ಲಿ ಕರಿಬೋದು. ಸ್ಥಳವನ್ನು ಅವರು ಪರಿಶೀಲನೆ ಮಾಡ್ಬೋದು. ತನಿಖೆ ಆದಮೇಲೆ ಸತ್ಯಾಂಶ ಏನೆಂಬುದು ನಮ್ಮೆಲ್ಲರಿಗೂ, ನಮಗೂ ಕೂಡ ಗೊತ್ತಾಗುತ್ತೆ, ನಿಮ್ಮೆಲ್ಲರಿಗೂ ಗಮನಕ್ಕೆ ನಾವು ಏನು ಆಗಿಬೇಕು ಅಂತ ತಾವು ಹೇಳ್ತಿದ್ದೀರಾ? ಆಗಿಬೇಕು ಸರ್. ಅಲ್ಲಿ ಯಾವುದು ಅಸ್ಥಿಪಂಜರ ಇದೆ, ಬುರುಡೆ ಇದೆ, ವ್ಯಕ್ತಿಯದ್ದ ಏನಾಗಿದೆ, ಅದು ಕೊಲೆಯೋ ಆತ್ಮಹತ್ಯೆಯೋ ಏನೆಂಬುದನ್ನು ಸಮಾಜಕ್ಕೆ ನಾವು ತೋರಿಸಿಕೊಡ್ಬೇಕಾಗಿದೆ. ಇವರೆಲ್ಲ ಪೊಳ್ಳು ಬೆದರಿಕೆ ಅದು ಇದಕ್ಕೆಲ್ಲ ಬಗ್ಗೆ ನಾವು ಅದಕ್ಕೆ ಸುಮ್ಮನೆ ಇರುವಂಥ ಸಮಯ ಅಲ್ಲ ಸರ್. ಅಲ್ಲಿ ಏನು ಘಟನೆ ನಡೆದಿದೆ ಅದರ ಬಗ್ಗೆ ಸತ್ಯ ಶೋಧನೆ ಆಗಬೇಕು, ತನಿಖೆ ಆಗಬೇಕು, ಸತ್ಯಾಂಶ ಹೊರ ಬರಬೇಕಂತ. ಇದಿಷ್ಟು ದೂರದಾರರಾಗಿರ್ತಕ್ಕಂಥ ಭಾಸ್ಕರ್ ನಾಯ್ಕ ಅವರು ಹೇಳುವಂಥ ಮಾತು. ಪ್ರಮುಖವಾಗಿ ಈ ಒಂದು ದೂರಿನ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಸಂಪೂರ್ಣವಾದಂಥ ತನಿಖೆ ಮಾಡಬೇಕು, ಸತ್ಯ ಹೊರಗೆ ಬರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.